ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಟೈಮ್ ಬಂದು ಈಗ ಮಧ್ಯಾಹ್ನ 2 ಗಂಟೆ ಆಗಿದೆ. ಇವತ್ತು ಸೋಮವಾರ ಮಧ್ಯಾಹ್ನ 2 ಗಂಟೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸುಸ್ತಾಗ್ತಾಯಿದ್ದೀನಿ, ಹಿಡ್ಕೊಂಬರ್ತಿದ್ದೀನಿ ಊರೊಳಗಿಂದ. ಇವತ್ತೊಂದು ಗ್ರೂಪ್ ಪ್ರವೇಶ ಇತ್ತು. ನಮ್ಮ ಮನೆ ಹತ್ರದಿಂದ ಏನಿಲ್ಲ ಅಂದರೂ ಒಂದು ಕಿಲೋಮೀಟ್ರ್ ಇದೆ. ಅಲ್ಲಿಗೆ ಹೋಗಿದ್ದೆ. ಗ್ರೂಪ್ ಪ್ರವೇಶದಲ್ಲಿ ಊಟ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೆ. ಫ್ರೆಂಡ್ಸ್, ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಮಾಡಿ. ಯಾವ ಬೈಕ್ ಅಂದ್ಕೊಂಡೆ, ಯಾವ ಬೈಕ್ ಸಿಗಲಿಲ್ಲ. ನೆಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಹೋಗ್ಬೇಕಾದ್ರೂ ಅಷ್ಟೇ ನೆಡ್ಕೊಂಡೇ ಹೋದೆ. ಈಗಲೂ ನೆಡ್ಕೊಂಡೇ ಹೋಗ್ತಾ ಇದ್ದೀನಿ. ಇನ್ನೇನು ಮನೆ ದಾರಿ ಸ್ವಲ್ಪ ಅಷ್ಟು ದೂರ ಬಂದಿದ್ದೀನಿ. ಇನ್ನೇನಿನ್ನು ಸ್ವಲ್ಪ ದೂರ. ಇವಾಗ ಹಸುಗಳನ್ನ ಮೇಯಕ್ಕೆ ಅಂತ ಕಟ್ಬಿಟ್ಟು ಹೋಗಿದ್ದೆ. ನಾನು 12 ಗಂಟೆಲಿ ಹೋಗಿದ್ದೆ. ಮತ್ತು ಆಡು ಮನೆ ಮುಂದೆ ಇದ್ದಾವೆ. ಮನೆ ಒಳಗೆ ಕಟ್ಟಕ್ಕೆ ಬಂದಿರಲಿಲ್ಲ, ಅದಕ್ಕೆ ಬೇಗ ಹೋಗ್ತಾ ಇದ್ದೆ. ಕೊಡಿಕೆ ಒಳಗೆ ಕಟ್ಟಕ್ಕೆ ಹೋಗಿದ್ರೆ ಸ್ವಲ್ಪ ಇನ್ನೂ ನಿಧಾನವಾಗಿ ಬರ್ಬೋದಾಯಿತು. ಈಚೆ ಕಟ್ಟಕ್ಕೆ ಹೋಗಿದ್ದೆ, ನಾಯಿಗಳ ಕಾಟ ಬೇರೆ, ಅದಕ್ಕೆ ಹೋಗ್ತಾ ಇದ್ದೀನಿ. ನೆಡ್ಕೊಂಬಂದು ಇಟ್ಕೋದಕ್ಕೂ ಅಪ್ಪು ಫುಲ್ಲು. ಹೋಗ್ಬೇಕಾದ್ರೆ ಸ್ವಲ್ಪ ಡೌನು, ಬರ್ಬೇಕಾದ್ರೆ ಫುಲ್ ಅಪ್ಪು. ನನಗಂತೂ ಸಾಕಾಗೋದಂಗೆ ಇರ್ತಿತ್ತು, ಸುಸ್ತಾಗ್ತೈತೆ, ಮಾತಾಡೋಕ್ಕೂ ಆಗ್ತಾನೇ ಇಲ್ಲ. ಇವಾಗ ಹೋಗ್ಬಿಟ್ಟು ಮತ್ತು ಮನೆ ಹತ್ರ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 4 ಗಂಟೆ ಆಗೈತೆ. ನಾನು ಆವಾಗಲೇ ಹಸುನ ಒಂದ್ಸಲ ಕಟ್ಬಿಟ್ಟು ಹೋಗಿದೆ. ಇವಾಗ ನೋಡೋಣ ಇನ್ನೊಂತ ಕಟ್ಬಿಟ್ಟು ಹೋಗೋದ ಇಲ್ಲ ಇಟ್ಕೊಂಡು ಹೋಗೋದ ನೋಡಬೇಕು. ಸೋನೆ ಥರ ಬರ್ತಾಯಿತ್ತು. ನಾನು ಗ್ರೂಪ್ ರಶಿಂದ ಬಂದಲ್ಲ, ಸ್ವಲ್ಪ ತಲೆನೋವುತೈತೆ. ಸ್ವಲ್ಪ ಅರ್ಧಲೇ ನೋವು. ನನಗೆಲ್ಲರೂ ಹೋಗ್ಬತ್ತು ಅಂದರೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಈ ಕಡೆ ಬಲಗಡೆ ತಲೆನೋವುತೈತೆ. ಈಗ ಹಸುನ ಇನ್ನೊಂತ ಕಟ್ಬಿಟ್ಟು ಇಲ್ಲ ಇಟ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಆಡು ಮೇಯಿಸ್ಬೇಕು. 3 ದಿನದಿಂದ ಆಡು ಮೇಯಿಸಿಲ್ಲ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು. ಈಗ ಹೋಗ್ಬಿಟ್ಟು ಆಡು ಮೇಯಿಸ್ಬೇಕು. ನಮ್ಮ ಹಸುಗಳು ತೋರಿಸ್ತೀನಿ, ಬಡ್ಕತ್ತಾವೆ. ಬರೋದು ಅವಕ್ಕೊಂಚೂರು ಸೌಂಡ್ ಗೊತ್ತಾಯಿತು ಅಂದ್ರೂ ಸೌಂಡ್ ಮಾಡ್ತಾವೆ. ಅಮ್ಮ ಅಂತ ನೋಡಿ, ಅಲ್ಲೊಂದೈತೆ, ನೆಕ್ಸ್ಟು ಅಲ್ಲೊಂದೈತೆ. ಇವತ್ತು ವೆದರ್ ಹೆಂಗಿದೆ ಅಂತ ಅಂದರೆ ಥರ ಸೋನೆ ಥರ ಉದುರುತ್ತೆ, ಮತ್ತು ಗಾಳಿ ಬೀಸುತ್ತೆ. ಚಳಿ ಅಂತೂ ಸಖತ್ತು ಚಳಿ ಫ್ರೆಂಡ್ಸ್ ಇವತ್ತು. ಅಣಬೆ ನೋಡಿ, ತುಂಬ ದಿನ ಆಯಿತು ಅಣಬೆ ನೋಡೋದಕ್ಕೆ ಬಂದಿಲ್ಲ. ನೋಡೋಣ, ನೋಡ್ತೀನಿ ತಡೀರಿ. ಅಲ್ಲಿ ಮಾಮೂಲಿ ನಾನು ನೋಡ್ತಿದ್ನಲ್ಲ, ಆ ಪ್ಲೇಸಲ್ಲೇ ನೋಡ್ತೀನಿ. ಆವಾಗ ಸ್ವಲ್ಪ ದಿನ ನೋಡಿದೆ, ಆಮೇಲೆ ಬಿಟ್ಟೆ. ಅವಾಗ 1 2 ಸಿಕ್ಕಿದ್ರೂ ಒಂದು 3-4 ದಿನನೇನೋ ಮಶ್ರೂಮ್ ಬಿರಿಯಾನಿ ಅಂತ ಇಟ್ಕೊಂಡ್ಬಿಟ್ಟಿದ್ದೆ. ಇವಾಗ ಅಣಬೆ ನೋಡೋದಕ್ಕೆ ಬಂದಿಲ್ಲ. ದೇವಸ್ಥಾನಗಳೆಲ್ಲ ಸುತ್ತಿ ನನ್ನ ವಾಯ್ಸೇ ಒಂಥರ ಚೇಂಜ್ ಆದಂಗೆ ಆಗೈತೆ. ಮತ್ತು ಅಂದರೆ ಎಲ್ಲಿ ಹೊರಗಡೆ ಹೋಗಿ ಬಂದಾಗ ಟಯರ್ಡ್ ಆಗುತ್ತಲ್ಲ, ಆ ಥರ ಟಯರ್ಡ್ ಆಗಿಲ್ಲ. ಈ ಸಲ ದೇವಸ್ಥಾನ ಟ್ರಿಪ್ ಅಲ್ವಾ, ಆ ಥರ ಏನು ಟಯರ್ಡ್ ಆಗಿಲ್ಲ. ನೋಡೋಣ, ಅಣಬೆಗಳೇನಾದ್ರು ಎದ್ದಿದ್ರೆ. ಎದ್ದಿಲ್ಲ. ನಾನು ಮಾಮೂಲಿ ಪ್ಲೇಸಲ್ಲಿ ನೋಡ್ತಿದ್ನಲ್ಲ, ಅಲ್ಲಿ ಎದ್ದಿಲ್ಲ. ಆವಾಗೊಂದು 3-4 ಡೇಸ್ ಏನೋ ಚೆನ್ನಾಗೆದ್ದ ಅಣಬೆಗಳು. ಇವಾಗಿಲ್ಲ. ಅವು 3 ದಿನನೇ ಎದ್ದಾಳ್ತಾವಂತೆ ಎದ್ದಿದ್ದ ಜಾಗದಲ್ಲಿ. ನಮಗೂ ಒಂದು 3-4 ದಿನ ಸಿಕ್ಕಿದ್ದಾವೆ. ಇವಾಗಿಲ್ಲ. ಈಗ ಹಸು ಹಿಡ್ಕೊಂಡು ಹೋಗೋದಾ ಅಥವಾ
ಇಲ್ಲೇ ಏನಂತ ಕಟ್ಬಿಟ್ಟು ಹೋಗೋಣ, ನೋಡ್ತೀನಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು ನಿಮಗೆ. ಫ್ರೆಂಡ್ಸ್ ನೋಡಿ, ಟೈಮು 5 ಗಂಟೆ ಆಗೈತೆ. ಇವಾಗ ಆಟ ಹೊಡ್ಕೊಂಡು ಬಂದಿದ್ದೀನಿ. ನಾನು ಹೊಸ ಕಟ್ಟಾಕಿ ಬಂದ್ಬಿಟ್ಟು ಸ್ವಲ್ಪ ಮನೆ ಹತ್ರ ಕೆಲಸ ಇತ್ತು, ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಆಡ್ಬಿಟ್ಟಿದ್ದೀನಿ. ಅಲ್ಲೇ ಕಟ್ಟಿ ಬರಲಿಲ್ಲ, ನಾನು ಮನೆ ಹತ್ರ ಕಿಟ್ಕೊಂಬಂದು ಅಲ್ಲಿ ಹೊಲ್ದೊಳಗೆ ಊಟ ಹಾಕಿದ್ದೀನಿ, ಹೊಲ್ದೊಳಗೆ ಮೇಯ ಕಟ್ಟಿದ್ದೀನಿ ನೋಡಿ. ಇವಾಗ ಬಿಟ್ಟಿದ್ದೀನಿ. 3 ದಿನ ಆಯ್ತೆ ಮೇಯಿಸಿ. ನಾವು ದೇವಸ್ಥಾನಕ್ಕೆ ಹೋದಾಗ್ಲಿಂದ ಮೇಸೇ ಇಲ್ಲ ನೋಡಿ. ಬಿಟ್ಟರೆ ಹೆಂಗೆ ಜಂಬ ಆಡ್ತವೆ ಅಂದರೆ ಮೇಯ್ಯಕ್ಕೆ ಅಳ್ತವೆ ಇವು. ಅದು ಇನ್ನೇನು ತಿಂತಾವೋ ಏನೋ ಗೊತ್ತಿಲ್ಲ, ಹೊಟ್ಟೆ ಒಳಗೆ ಏನು ಕಲ್ಲು ತುಂಬ್ಕೊಂಡಿದ್ದಾವೆ ಏನೋ ಗೊತ್ತಿಲ್ಲ. ಸೋನೆ ಥರ ಬರ್ತಾಯಿದೆ ಫ್ರೆಂಡ್ಸ್. ರಾತ್ರಿಗೆ ನೈಟು ಏನು ಅಡುಗೆ ಮಾಡಬೇಕು ಅಂತ ನೋಡಬೇಕು. ಬೆಳಗ್ಗೆದು ಪಲಾವ್ ಇದೆ, ಮತ್ತು ಬೆಳಗ್ಗೆ ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ದೆ, ಅವು ಸಹ ಹಾಗೇ ಇದ್ದಾವೆ. ನೋಡೋಣ ಯಜಮಾನ್ರು ಬಂದಾಗ ಏನು ಮಾಡೋದು ಅಂತ ಕೇಳಿ. ಇನ್ನೂ ಪಲಾವ್ ಅಪ್ಪಾರನೇ ಇದೆ, ಅದನ್ನೇ ಬಿಸಿ ಮಾಡ್ಕೊಂಡು ತಿನ್ನೋದ ಅಥವಾ ಏನಾದ್ರು ಮಾಡಬೇಕಾ ಕೇಳ್ಬಿಟ್ಟು ಮಾಡ್ತೀನಿ. ಸೋನೆ ಥರ ಬರ್ತಾಯಿದ್ದೀವಿ. ಟೈಮ್ ಬಂದು 5 ಗಂಟೆ ಐತೆ. ಒಂದು ಗಂಟೆ, ಇವಾಗ 6 ಗಂಟೆವರೆಗೂ ಮನೆ ಹತ್ರ ಏನೂ ಕೆಲಸ ಇಲ್ಲ. ಇವಾಗ ಕೆಲಸ ಎಲ್ಲ ಮುಗ್ದಿದ್ದಾವೆ. ಅದಕ್ಕೆ ಒಂದು 6 ಗಂಟೆವರೆಗೂ ಮೇಯಿಸ್ಕೊಂಡು ಇಟ್ಕೊಂಬಿಟ್ಟು ಹೋಗ್ತೀನಿ. ಅಲ್ಲಿ ಹಸು ಕಟ್ಟಿದ್ದೀನಿ. ಎಲ್ಲಿ ಅಡಿಕೆ ಸಸಿಗೆ ಭಯ ಹಾಕ್ಬಿಡುತ್ತೆ ಅಂತ ಭಯ. ಅದಕ್ಕೆ ಇವಾಗ ಸಗಣಿ ಕಲಿಸ್ಬಿಟ್ಟು ಅಡಿಕೆ ಗಿಡಕ್ಕೆಲ್ಲ ಎರ್ಚ್ಬಿಟ್ಟು ಬಂದೆ ನೋಡಿ. ಇನ್ನೂ ಸಗಣಿ ಸ್ಮೆಲ್, ಕೈ ತೊಳೆದ್ರೂ ಸಗಣಿ ಸ್ಮೆಲ್ ಆಗೇ ಇದೆ. ಕಟ್ಬಿಟ್ಟು ಮತ್ತು ಸಗಣಿ ಎರಚಿ ಅಡಿಕೆ ಗಿಡಕ್ಕೆಲ್ಲ, ಮತ್ತು ಸ್ವಲ್ಪ ತೊಗರಿ ಗಿಡಿದ್ದು ಅವಕ್ಕೆಲ್ಲ ಸಗಣಿ ಎರಚ್ಬಿಟ್ಟು ಬಂದಿದ್ದೀನಿ. ಎಲ್ಲಿ ಭಯ ಹಾಕುತ್ತೋ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್. ಹಾಗೆಯೇ ನೋಡಿ, ಆಡು ಮೇಯಿಸ್ಕೊಂಡು ಹೋಗಾದ್ಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಸೋನೆ ಥರ ಬರ್ತೈತೆ. ಈ ಸೋನೆಯಲ್ಲಿ ನಿಂತ್ಕೊಂಡ್ಬಿಟ್ರೆ ನನಗೆ ಫಸ್ಟೇ ಸ್ವಲ್ಪ ಒಂದು ಕಡೆ ತಲೆನೋಯ್ತೈತೆ. ಇನ್ನು ಸೋನೆಯಲ್ಲಿ ಇಲ್ಲೇ ನಿಂತ್ಕೊಂಡ್ರೆ ನನಗೆ ಇನ್ನೂ ತಲೆನೋಯುತ್ತೆ. ಅಲ್ಲೆಲ್ಲರೂ ತೆಂಗಿ ಸಸಿ ಮರೇಲಿ ಹೋಗಿ ಕುತ್ಕೊಳ್ತೀನಿ. ಸೋನೆ ಬೀಳಲ್ಲ, ಅಲ್ಲಿ ಸೋಗೆಗಳಿರ್ತಾವಲ್ಲ ಅದರಿಂದ ಸೋನೆ ಬೀಳಲ್ಲ, ಅಲ್ಲಿ ಹೋಗಿ ಕುತ್ಕೊಳ್ತೀನಿ. ನೆಕ್ಸ್ಟು ಮನೆ ಹತ್ರಕ್ಕೆ ಹೋದ್ಮೇಲೆ ನಾನು ವಿಡಿಯೋ ಮಾಡ್ತೀನಿ. ಆವಾಗಲೇ ಗ್ರೂಪ್ ರೈಸ್ನ ಬಂದಲ್ಲ, ಆಗ ಬಟ್ಟೆ ಚೇಂಜ್ ಮಾಡ್ತಿದ್ನಲ್ಲ, ಆಗ ಬಳೆಗಳು ಹಂಗೆ ಸಿಗಾಕೊಂಬಿಟ್ಟು ಬಿಚ್ಚಿಟ್ಟೆ. ಮತ್ತೆ ತೊಡ್ಕೊಂಡಿಲ್ಲ. ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಮುಖ ತೊಡ್ಕೋಬೇಕು. 2 ಕೈಲೂ ಹಾಗೆ ಬಿಚ್ಚಿಟ್ಟಿದೆ ನೋಡಿ. ಮನೆ ಹತ್ರಕ್ಕೆ ಹೋಗ್ಬಿಟ್ಟು ತೊಡ್ಕೋಬೇಕು. ಮತ್ತು ಫ್ರೆಂಡ್ಸ್, ನಾನು ಮನೆ ಹತ್ರಕ್ಕೆ ಹೋದ್ಮೇಲೆ ನಿಮಗೆ ಸಿಗ್ತೀನಿ. ನೋಡಿ, ಗಿಡಗಳು ಎಷ್ಟು ದೊಡ್ಡದಾಗಿದ್ದಾವೆ. ಅವು ಮೂಗುಬಟ್ಟಿನ ಗಿಡ, ಅವು ಚೆನ್ನಾಗಿರ್ತವೆ ತಿನ್ನೋಕೆ. ಒಂದೊಂದು ಟೈಮ್ ತಿಂತವೆ, ಒಂದೊಂದು ಟೈಮ್ ತಿನ್ನೋದೆಲ್ಲ, ಸುಮ್ಮನೆ ನಾಣ್ಕಾಡ್ತವೆ ನೋಡಿ. ಇಲ್ಲೊಂದು ಮೇಯ್ತಾ ಇದೆ. ಇನ್ನೊಂದು 2 ಮರಿ ಅವು ಎಲ್ಲಿ ಹೋಗಿದ್ದಾವೆ ಅಂತ ಗೊತ್ತಿಲ್ಲ. ಆವಾಗಲೇ ಇದ್ದೋ ಎಲ್ಲೋ ಅಲ್ಲೇ ಹೊಲದೊಳಗೆಲ್ಲ ಹೋಗಿ ಮೇಯ್ತಾ ಇದ್ದಾವೋ ಏನೋ ಗೊತ್ತಿಲ್ಲ. ಮತ್ತೆ ನಾನು ಮನೆ ಹತ್ರಕ್ಕೆ ಹೋದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಟೈಮ್ ಇವಾಗ 8 ಗಂಟೆ ಆಗಿದೆ ನೈಟು. ಇವಾಗ ಅಡುಗೆ ಏನು ಮಾಡ್ತಿದ್ದೀನಿ ಅಂತ ಅಂದರೆ ನೋಡಿ, ಇದು ಬೆಳಗ್ಗೆ ಮಾಡಿದ ಬಜ್ಜಿ ತಿಂದೇ ಇಲ್ಲ. 1-2 ಏನೋ ತಿಂದಿದ್ದು. ಅದಕ್ಕೆ ಇವಾಗ ಇದನ್ನು ಬಿಸಿ ಮಾಡೋಣ ಅಂತ ಅಂದ್ಬಿಟ್ಟು ಎಣ್ಣೆ ಕಾಯೋದಕ್ಕೆ ಇಕ್ಕಿದ್ದೀನಿ. ಮತ್ತು ಈ ಕಡೆ ರೈಸ್ ಮಾಡಿ ಇಟ್ಟಿದ್ದೀನಿ. ಎಗ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ, ಮೊಟ್ಟೆ ಎಗ್ ರೈಸ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ಬೆಳಗ್ಗೆದು ಪಲಾವು ಸಹ ಇದೆ. ಯಜಮಾನ್ರಿಗೆ ಬೆಳಗ್ಗೆದೇ ಪಲಾವ್ ತಿನ್ಸೋದು ಬೇಡ ಅಂತ ಅಂದ್ಬಿಟ್ಟು ಎಗ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ಇನ್ನು ನಮ್ಮ ಮನೆಯವ್ರು ಬರೋದಕ್ಕೆ 8 ಗಂಟೆ ಆಗುತ್ತೆ. ಇದೊಂದು ದಾರ ತೊಗೊಂಬಂದಿದೆ, ಇದನ್ನು ಕಟ್ಕೋಬೇಕು. ಇದೇ ದಾರ ನಾನು ಅಲ್ಲಿ ತೊಗೊಂಬಂದು, ನಾನು ಅಲ್ಲಿ ಏನೂ ತೊಗೊಳ್ಳಿಲ್ಲ. ನಾನು ಮಾದೇಶ್ವರನ ಬೆಟ್ಟದಲ್ಲಿ ಇದೊಂದು ದಾರ ತೊಗೊಂಡೆ ಅಷ್ಟೇ. ಮತ್ತು ಇನ್ನೇನು ಪರ್ಚೇಸ್ ಮಾಡಲೇ ಇಲ್ಲ. ಅಲ್ಲಿ ಪ್ರಸಾದ ಅದೊಂದು ದಾರ, ಯಜಮಾನ್ರಿಗೆ ಒಂದು ದಾರ, ಇದೊಂದು ದಾರ ಅಷ್ಟೇ. ಇವಾಗ ಬನ್ನಿ ಬಜ್ಜಿ ಬಿಡೋಣ. ಎಣ್ಣೆ ಕಾದಿದೆ. ಎಣ್ಣೆ ಫುಲ್ ಕದೋಗ್ಬಿಟ್ಟಿದೆ. ಫ್ರೆಂಡ್ಸ್, ಹಾಗೆಯೇ ಬಜ್ಜಿ ಎಲ್ಲ ಬಿಸಿ ಮಾಡಿಟ್ಟೆ. ಇವಾಗ ಎಗ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ನಾನು ಫಸ್ಟೇ ಕಟ್ ಮಾಡಿ ಇಟ್ಟಿದ್ದೆ. ಇವಾಗ ಇದನ್ನು ಸಹ ಮಾಡ್ತಾಯಿದ್ದೀನಿ. ಹಸ್ಬೆಂಡ್ ಇನ್ನೇನು ಬರ್ಬೋದು, ಅವ್ರು ಬಂದಾಗಲೂ ಸ್ವಲ್ಪ ಬಿಸಿ ಇರುತ್ತೆ. ಎಗ್ ರೈಸ್ ಬೇಗ ತಣ್ಣಗಾಗೋದಿಲ್ಲ. ಅದಕ್ಕೆ ಇವಾಗ ಅದನ್ನು ಸಹ ಮಾಡ್ತಾಯಿದ್ದೀನಿ.
ಫ್ರೆಂಡ್ಸ್ ಹಾಗೆಯೇ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸ್ನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಎಗ್ ರೈಸ್ ಅಂತೂ ಸಖತ್ತು ಸಿಂಪಲಾಗಿ ಮಾಡ್ಬೋದು. ಮನೇಲಿ ಸ್ವಲ್ಪ ಚಿಕನ್ ಮಸಾಲ ಇಲ್ಲ ಗರಂ ಮಸಾಲ ಯಾವ್ದಾದ್ರು ಒಂದು ಮಸಾಲೆ ಇದೆ, ಸ್ವಲ್ಪ ಅಚ್ಚಕಾರದ ಪುಡಿ ಹಾಕಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಕೊಂಡು ಮಾಡ್ಬೋದು. ಅದು ನಾವು ಸೊಸೈಟಿ ರೈಸಲ್ಲಿ ಮಾಡೋದಕ್ಕಿಂತ ಇದು ಈ ಸೋನಾ ಮಸೂರಿ ರೈಸ್ ಇರುತ್ತಲ್ಲ ಅದರಲ್ಲಿ ಮಾಡಿರೋಂತೂ ತುಂಬಾ ಟೇಸ್ಟ್ ಕೊಡುತ್ತೆ. ನಾನಂತೂ ಈ ಥರ ರೈಸ್ ಮಾಡ್ತೀನಿ ಅಂತ ಅಂದರೆ ಸೋನಾ ಮಸೂರಿ ರೈಸ ತರಿಸ್ಕೊಂಡಿರ್ತೀನಿ. ನನಗೆ ಎಷ್ಟು ಬೇಕು ಅಷ್ಟು ತರಿಸ್ಕೊಂಡಿರ್ತೀನಿ. ಸಲ ಒಂದು ಚೀಲನೇ ತರಿಸ್ಕೊಂಡಿದ್ದೆ, ಯಾಕೆಂದರೆ ತಿಂಡಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು, ಬೆಳಗ್ಗೆ ಟೈಮ್ ತಿಂಡಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಚೀಲ ತರಿಸ್ಕೊಂಡಿದ್ದೆ. ಒಂದು 2 kg 3 kg ತರಿಸ್ಕೊಂಡ್ರೆ ಅದು ವಾರಕ್ಕೆ ಖಾಲಿ ಆಗ್ತಾಯಿತ್ತು. ಅದಕ್ಕೆ ಸಲ ಒಂದು ಚೀಲನೇ ತರಿಸ್ಕೊಂಡಿದ್ದೆ. ಇವಾಗ ಅದನ್ನೇ 1 ಗ್ಲಾಸ್ ಅಕ್ಕಿ ಹಾಕಿದ್ದೆ. ಇವಾಗ ನೋಡಿ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ ಮತ್ತು ಅಚ್ಚಕಾರದ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಮಗೆ ಮೊಟ್ಟೆ ಹೊಡೆದಾಕ್ಬಿಟ್ಟು ನಾನು ಒಂದು 3 ಮೊಟ್ಟೆ ಹಾಕ್ತಾಯಿದ್ದೀನಿ. ಮೊಟ್ಟೆ ಇದು ಸ್ವಲ್ಪ ಚಿಕ್ಕ ಸೈಜಲ್ಲಿತ್ತು, ಅದಕ್ಕೆ 3 ಹಾಕ್ತಾಯಿದ್ದೀನಿ. ಸ್ವಲ್ಪ ದೊಡ್ಡದಾಗಿದ್ದಿದ್ರೆ ನಾನು ಬರೀ ಒಂದು 2 ಮೊಟ್ಟೆ ಹಾಕಿವೆ. ಇವಾಗ ಮೊಟ್ಟೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಮಾಡ್ಕೊಂಡಿರೋ ರೈಸ್ನ ಹಾಕಿದರೆ ತುಂಬಾ ಟೇಸ್ಟಿಯಾಗಿ ಎಗ್ ರೈಸ್ ರೆಡಿ ಆಗುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೂ ಚೆನ್ನಾಗಿರುತ್ತೆ. ಅದನ್ನು ನಾನು ಸ್ಕಿಪ್ ಮಾಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ಅದು ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಷ್ಟೇ ಸಿಂಪಲಾಗಿ ಮಾಡ್ಕೊಬೋದು. ನಮ್ಮ ಹಸ್ಬೆಂಡು ನಾನು ಸಿಂಪಲಾಗಿ ಅವ್ರು ಬರೋವಷ್ಟರೊಳಗೆ ಎಗ್ ರೈಸ್ ಮಾಡಿ ರೆಡಿ ಮಾಡೇಬಿಟ್ಟೆ. ಮಾಡಿದೀವಾ ಕೋಳಿ ಎಸಿ ಕೆಳಗೆ ಫಸ್ಟು ಬುಡು ಕೆಳಗೆ ಆಮೇಲೆ ಬರ್ತದೆ. ಮೈ ಕಮ್ಮಿ ಬರ್ತದೆ ಸ್ವಲ್ಪ ತೂಕನೇ ಇಲ್ಲ. ಅರ್ಧ kg ಬರಲ್ಲ ಇವಾಗ ಕೋಳಿ ಇದು ನೋಡಿ ಹೆಂಗ್ ಕಲರ್ ಇಲ್ಲ. ಅದು 3 ಎಷ್ಟು ಮೊಟ್ಟೆ ಅವಲ್ಲಿ? ಇವರು ಒಂಥರ ಕಲರೇ ಅಲ್ಲೇ ನೆನ್ನೆನೆ ಮಾಡ್ಕೊಂಡಿರಂಗೈತೆ. ಅಲ್ಲೇ ಮರಿನೇ ಇಟ್ಟಿಟ್ಟು ತಪ್ಪಾಗ್ಯವಲ್ಲ. 2 ಮೊಟ್ಟೆ ಕೆಟ್ಟೋಗವೆ. 11 ಕುಡಿಸಿದ್ದು ಇಲ್ಲ, ಅಲ್ಲಿ ಓಡ್ಗಳು ಬಿಡ್ಬೇಡ, ಎತ್ಕೊಂಬಿಡು. ಅದು ಇದ್ರೊಳಗೆ ಬಿಡು. ಇದ್ರೊಳಗೆ ಹೆಂಗೆ ಐತೆ ಕುಕ್ಕಂಡಿರಂಗೈತೆ ಒಂಚೂರು. ತಗೊಂಡೈತಿ ನೀನು ಮರಿಯ. ಒಳ್ಳೆ ಅಂಗಡಿಲಿ ಮಾರ್ತಾರಲ್ಲ ಕಲರ್ ಮರಿ ಹಂಗವೆ. ಕಲರ್ ಮರಿ ಕರೇವು ವಯಸ್ಸಲ್ಲಿ 3 ಮರಿ. ಅದನ್ನು ಮೊಟ್ಟೆ ಅದರೊಳಗೆ ಹಾಕ್ಬಿಡು. ಕುಕ್ಕಂಡಿಲ್ಲ ಒಂಚೂರು ಕುಡಿಲ್ಲ. ನಡಿ ಹೊಡೆಯೋಣ. ಐತೆ ಅರ್ಧ ಬಿಡ್ತೀಯ. ಹಂಗೆ ಒಂಚೂರು ಹೊಡೆದ್ಬಿಟ್ಟು ಬಿಟ್ಬಿಡು, ಅದೇ ಹೊಡ್ಕೊತದೆ. ಸಾಕು. ನಮ್ಮ ರಾಮಂಗೆ ಗೊತ್ತಿದ್ದು ಕೆದ್ದಗೆಲ್ಲ ಕುಕ್ಬಿಡ್ತು. ಒಳಗಡೆ ಅಲ್ಲಿ ಕೋಳಿದ್ದಕ್ಕೆ ಕುಗ್ತದೆ.
ಬಾಯ್ ಬಾಯ್ ಕೇಳಲ್ಲ